ಮೊದಲಿಗೆ ಪಂಚಾಯತ್ ರಾಜ್. ಭಾರತದಲ್ಲಿ ಪಂಚಾಯತ್ ರಾಜ್ ಅಂದರೆ ಗ್ರಾಮೀಣ ಭಾಗದಲ್ಲಿ ಸ್ವಸರ್ಕಾರಗಳು ನಡೆಸುವ ಒಂದು ವಿಧಾನ. ಸೊ ನಮ್ಮ ಭಾರತ ದೇಶದಲ್ಲಿ ಪಂಚಾಯತ್ ರಾಜ್ ಅಂತ ಈಗಿದೆ. ಈವನ್ ನಮ್ಮ ಕರ್ನಾಟಕದ ಕೂಡ ಏನಿದೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ. ಈ ಪಂಚಾಯತ್ ರಾಜ್ ಅಂದರೆ ಗ್ರಾಮೀಣ ಭಾಗದಲ್ಲಿ ಸ್ವ ಸರ್ಕಾರಗಳು, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಕರಿತೀವಿ. ಲೋಕಲ್ ಸೆಲ್ಫ್ ಗವರ್ಮೆಂಟ್ಗಳು ಅಥವಾ ಸ್ವ ಸರ್ಕಾರಗಳು ನಡೆಸುವ ಒಂದು ವಿಧಾನ. ಗ್ರಾಮೀಣ ಭಾಗ ಒಂಥರ ಅದು ಒಂದು ಸರ್ಕಾರದ ಥರ ನಡಿಬೇಕು ಅಂಥೇಳಿ ಆ ಕಾನ್ಸೆಪ್ಟ್ನಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ರಚನೆಯಾಗಿದ್ದಾವೆ. ಕೆಳಮಟ್ಟದಲ್ಲಿ ಅಂದರೆ ಗ್ರಾಮ ಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಎಲ್ಲ ರಾಜ್ಯಗಳು ಸಂವಿಧಾನದ ಅನುಸಾರ ಅಧಿನಿಯಮಗಳು ರಚಿಸಿರುತ್ತಾರೆ. ಗ್ರಾಸ್ ರೂಟ್ ಡೆಮಾಕ್ರಸಿ, ಹುಲ್ಲಿನ ಬೇರಿಗೆ ಪ್ರಜಾಪ್ರಭುತ್ವ ಅಂದರೆ ಆ ಮಟ್ಟದವರೆಗೆ ಕೇಂದ್ರ, ರಾಜ್ಯ, ಜಿಲ್ಲೆ, ತಾಲೂಕ್, ಗ್ರಾಮ, ಒಂದು ಹಳ್ಳಿ ಮಟ್ಟಕ್ಕೂ ಕೂಡ ಪ್ರಜಾಪ್ರಭುತ್ವ ಎನ್ಶ್ಯೂರ್ ಆಗಬೇಕು, ಡೆಮಾಕ್ರಸಿ ಇರಬೇಕು. ಆ ಒಂದು ಉದ್ದೇಶದಿಂದ ಈ ಒಂದು ನಮ್ಮ ದೇಶದ ಎಲ್ಲ ರಾಜ್ಯಗಳು ಅವರವರ ಅಂದರೆ ಸಂವಿಧಾನಕ್ಕೆ ಅನುಸಾರವಾಗಿ ಪ್ರತಿಯೊಂದು ರಾಜ್ಯಗಳಿಗೆ ಒಂದೊಂದು ಅಧಿನಿಯಮಗಳನ್ನು ರಚಿಸಿದ್ದಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕ ರಾಜ್ಯವು ಪ್ರಸ್ತುತ ಇರುವಂತಹ ನಿಯಮ ಹೇಳ್ತಾ ಇದ್ದೀನಿ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಇದು ಚಾಲ್ತಿಯಲ್ಲಿದೆ.